ವಾಯು ಮಾಲಿನ್ಯಕ್ಕೆ ವಿಶ್ವವೇ ತತ್ತರಿಸಿ ಹೋಗಿದೆ. ದಿನೇ ದಿನೇ ಹೆಚ್ಚಾಗ್ತಿರೋ ವಾಹನಗಳಿಂದಾಗಿ ಇನ್ನಿಲ್ಲದ ಮಾಲಿನ್ಯ ಸೃಷ್ಟಿಯಾಗ್ತಿದೆ. ಇದಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ಇಲ್ಲೊಬ್ಬ ಯುವತಿ ಹೊಸ ಸಾಧನ ಕಂಡು ಹಿಡಿದಿದ್ದಾಳೆ. ಈಕೆ ರೆಡಿ ಮಾಡಿರೋ ಯಂತ್ರವನ್ನು ಅಳವಡಿಸಿದ್ರೆ ವಾಹನ ಹೊಗೆಯನ್ನೇ ನಗರ ದೇಶಗಳೆಲ್ಲ ಅಭಿವೃದ್ಧಿ ಹೊಂದಿದಂತೆಲ್ಲ ಜನತೆ ಸಹ ಹೈಫೈ ಆಗ್ತಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ವಾಹನಗಳು ಇದ್ದೇ ಇರ್ತವೆ. ಕಾರ್ ಇಲ್ಲದೆ ಇದ್ರೂ ಬೈಕ್ ಅಂತೂ ಇಟ್ಕೊಂಡೇ ಇರ್ತಾರೆ. ಅದರಲ್ಲೂ ನಗರ ಪ್ರದೇಶಕ್ಕೆ ಹೋದ್ರಂತೂ ಮುಗ್ದೇ ಹೋಯ್ತು. ಬೈಕ್ ಮಾತ್ರವಲ್ಲ, ಕಾರನ್ನು ಇಟ್ಕೊಂಡು ಓಡಾಡ್ತಾರೆ. ಇದೇ ಜನರ ಜೀವಕ್ಕೆ ಕುತ್ತಾಗಿದೆ. ದಿನೇ ದಿನೇ ವಾಯು ಮಾಲಿನ್ಯ ಹೆಚ್ಚಾಗ್ತಿದ್ದು ಜನತೆ ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ. ಇದನ್ನರಿತ ಈ ಯುವತಿ ಹೊಸ ಅನ್ವೇಷಣೆ ಮಾಡಿದ್ದಾಳೆ. ಈಕೆಯ ಹೆಸರು ಸಿರಿ. ಬಳ್ಳಾರಿ ನಿವಾಸಿ. ವಾಯು ಮಾಲಿನ್ಯ ನಿಯಂತ್ರಣ ಮಾಡುವ ಸಾಧನವೊಂದನ್ನ ಕಂಡು ಹಿಡಿದಿದ್ದಾಳೆ. ಅದಕ್ಕೆ ಪೇಟೆಂಟ್ ಕೂಡ ಮಾಡಿಸಿದ್ದಾಳೆ. ಈಕೆ ರೆಡಿ ಮಾಡಿರೋ ಸಾಧನವನ್ನ ಬಳಸಿದ್ರೆ ವಾಯು ಮಾಲಿನ್ಯಕ್ಕೆ ಬ್ರೇಕ್ ಹಾಕಬಹುದಂತೆ. ಇದಕ್ಕೆ ಸ್ವಲ್ಪ ಇಥೈಲ್ ಆಲ್ಕೋಹಾಲ್ ಆಡ್ ಮಾಡಬೇಕು. ಆಡ್ ಮಾಡಿ you have to mix it uniformly. So ethyl alcohol helps in the binding of carbon particulates and water. So now ಇಲ್ಲಿ ethyl alcohol ಆಡ್ ಮಾಡಿದ ನಂತರ ಕನ್ಸಿಸ್ಟೆನ್ಸಿಗೆ ವಾಟರ್ ಆಡ್ ಮಾಡ್ಕೋಬೇಕು. ಸಿರಿಯ ಸಾಧನೆಗೆ ಜಿಲ್ಲೆಯ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರೂ ಈ ಸಾಧನವನ್ನ ಬಳಸೋದ್ರಿಂದ ವಾಯು ಮಾಲಿನ್ಯ ಮುಕ್ತ ಮಾಡಬಹುದು. ಅಲ್ಲದೆ ಮರಗಳನ್ನ ಹೆಚ್ಚೆಚ್ಚು ಬೆಳೆಸೋ ಮೂಲಕ ಪರಿಸರ ಕಾಪಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಭಾರತ ದೇಶವೇ ಹೆಮ್ಮೆಯ ಒಂದು ವಿಚಾರ ಇದು. ಯಾಕಂತಂದರೆ ಇವತ್ತು ನಾವು ಮಾರಣ ಹೋಮ ಅಂತಂದರೆ ವೆಹಿಕಲಿಂದ ಬರ್ತಕ್ಕಂಥ ವಾಹನಗಳಿಂದ ಬರ್ತಕ್ಕಂಥ ಒಂದು ವಾಯು ಮಾಲಿನ್ಯ, ಕಾಲುಷಿತ ವಾಯು ಮಾಲಿನ್ಯ, ಅದನ್ನು ತಡೆಗಟ್ಟಲಿಕ್ಕೆ ನಮ್ಮ ಒಂದು ಸಹೋದರಿ ಈ ಮಾದರಿಯನ್ನು ಕಂಡುಹಿಡಿದರೆ ತುಂಬ ಆಶ್ಚರ್ಯಕಾದ ವಿಚಾರ. ಅದು ಸಂತೋಷಕರ ವಿಚಾರವಾಗಲೂ ಕೂಡ ಇದೆ. ಹೀಗಾಗಿ ಭಾರತ ಸರ್ಕಾರ ಇದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಹಕಾರವನ್ನು ಕೊಟ್ಟು ಇದಕ್ಕೆ ಏನೇನು ಇನ್ನೂ ಸಹಕಾರ ಏನು ಬೇಕಾಗುತ್ತೆ ಅದನ್ನೆಲ್ಲ ಪೂರೈಸಬೇಕಂತೇಳಿ ಒತ್ತಾಯಿಸುತ್ತಾ, ವಿಶೇಷ ಅಂದ್ರೆ ಈ ಸಾಧನದಿಂದ ಉತ್ಪತ್ತಿಯಾಗೋ ಇಂಗಾಲದ ಡೈಆಕ್ಸೈಡ್ನಿಂದ ಇಂಕನ್ನ ತಯಾರಿಸಬಹುದಂತೆ. ಒಟ್ನಲ್ಲಿ ಸಿರಿಯ ಈ ಸಾಧನೆ ಗಣಿನಾಡು ಜನರ ಮೆಚ್ಚುಗೆಗೆ ಕಾರಣವಾಗಿರೋದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ರವಿ ಜೊತೆಗೆ ವೆಂಕಟೇಶ್ ಕುಲಕರ್ಣಿ, TV5, ಬಳ್ಳಾರಿ.